ಒಂದೇ ಕುಕ್ಕರ್ನಲ್ಲಿ ಒಂದೇ ಸಾರಿ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಪೊಂಗಲ್, ಖಾರ ಪೊಂಗಲ್ ಎರಡನ್ನೂ ಅತಿ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಹಬ್ಬ ಹರಿದಿನಗಳಲ್ಲಿ ಮಾಡಬಹುದು. ಇದ್ರ ಜೊತೆ ಒಂದು ಸಿಂಪಲ್ ಆಗಿ ಚಟ್ನಿ ಮಾಡಿಬಿಟ್ರೆ 10ರಿಂದ 15 ನಿಮಿಷದೊಳಗಡೆ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಡಿ. ಇದನ್ನು ಅತಿ ಸುಲಭವಾಗಿ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಈ 2 ಪೊಂಗಲ್ನ ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಮಾಡೋಣ. ಹಾಗಾಗಿ ಮೊದಲು ಇಲ್ಲಿ ಕುಕ್ಕರಿಗೆ ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಈ ಹೆಸರು ಬೇಳೆನ ಏನು ಮಾಡ್ಕೋಬೇಕು ಅಂದರೆ ಲೋ ಫ್ಲೇಮಲ್ಲಿ ಇದನ್ನ ಹುರ್ಕೋಬೇಕಾಗುತ್ತೆ. ಎಲ್ಲಿವರೆಗೆ ಅಂದರೆ ಇದು ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಹಾಗೆಯೇ ಘಮ ಘಮ ಅಂತ ಸುವಾಸನೆ ಬರಬೇಕು. ಇದು ತುಂಬಾ ಮುಖ್ಯ ಈ ಸ್ಟೆಪ್ಪು. ಹೀಗೆ ಮಾಡಿದರೆ ಪೊಂಗಲ್ ರುಚಿಯಾಗಿ ಬರುತ್ತೆ, ಹಾಗೆ ಅಂಟಂಟು ಬರೋದಿಲ್ಲ. ಈಗ ನೋಡಿ, ಒಂದು 3ರಿಂದ 4 ನಿಮಿಷ ಹುರಿದಾಗ ಈ ಸ್ಟೇಜಿಗೆ ಬರುತ್ತೆ. ಇದಕ್ಕೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಅರ್ಧ ಕಪ್ಪಿನಷ್ಟು ಅಕ್ಕಿನ ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆ, ಅರ್ಧ ಕಪ್ಪಿನಷ್ಟು ಅಕ್ಕಿ ಯಾವುದು ಅಂತಂದರೆ ಮಾಮೂಲಿ ಸೋನಾ ಮಸೂರಿ ಅಕ್ಕಿನ ತೊಗೊಂಡು ಈಗ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಒಂದು 3ರಿಂದ 4 ಬಾರಿ ಚೆನ್ನಾಗಿ ತೊಳೆದಾದ್ಮೇಲೆ ಇದಕ್ಕೆ ನೀರನ್ನ ಸೇರಿಸ್ಬೇಕಾಗತ್ತೆ. ಈ 2 ಬೇಳೆ ಮತ್ತು ಅಕ್ಕಿ ಎರಡೂ ಸೇರಿ 1 ಕಪ್ಪಾಗಿದೆ ಅಲ್ವಾ, ಹಾಗಾಗಿ ಇದಕ್ಕೆ 3 ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. 1 ಕಪ್ಪಿಗೆ 3 ಕಪ್ಪಿನಷ್ಟು ನೀರನ್ನ ಸೇರಿಸಿದರೆ ಮಾತ್ರ ಈ ಪೊಂಗಲು ಚೆನ್ನಾಗಿ ಬೆಂದು ಸಾಫ್ಟಾಗಿ ಬರುತ್ತೆ. 3 ಕಪ್ಪಿನಷ್ಟು ನೀರನ್ನ ಸೇರಿಸಿದ ಮೇಲೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನು ಬೇಯಿಸಬೇಕಾಗತ್ತೆ. ಚೆನ್ನಾಗಿ ಬೇಯಿಸಬೇಕು. ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ಒಂದು 3ರಿಂದ 4 ವಿಸಲ್ನ ಮೀಡಿಯಮ್ ಫ್ಲೇಮಲ್ಲಿ ಹಾಕಿದರೆ ಕರೆಕ್ಟಾಗಿರುತ್ತೆ. ಕುಕ್ಕರ್ ವಿಸಲೆಲ್ಲ ಆಗಿ ನ್ಯಾಚುರಲ್ ಆಗಿ ಆವಿ ಹೋದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದ್ರೆ ಅಕ್ಕಿ ಮತ್ತು ಬೇಳೆ ಈ ಹದವಾಗಿ ಕರೆಕ್ಟಾಗಿ ಬೆಂದಿರುತ್ತೆ. ಈ ಹದದಲ್ಲಿ ಬೆಂದರೆ ಮಾತ್ರ ಸಿಹಿ ಪೊಂಗಲ್ಲಾಗಲಿ ಅಥವಾ ಖಾರ ಪೊಂಗಲ್ಲಾಗಲಿ ತುಂಬಾ ರುಚಿಯಾಗಿ ಬರುತ್ತೆ. ಈಗ ಬಿಸಿ ಇರಬೇಕಾದ್ರೆ ಸ್ಪೂನ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿದ್ರೆ ಎಲ್ಲ ಚೆನ್ನಾಗಿ ಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ಹೊಂದಿದೆ. ಇದನ್ನೇ ಉಪಯೋಗಿಸಿ ನಾವು ಸಿಹಿ ಮತ್ತು ಖಾರ ಪೊಂಗಲ್ ಮಾಡೋದ್ರಿಂದ ಇದರಲ್ಲಿ ಅರ್ಧ ಭಾಗದಷ್ಟನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಸಿಹಿ ಪೊಂಗಲ್ಲಿಗೆ, ಅರ್ಧ ಖಾರ ಪೊಂಗಲ್ಲಿಗೆ. ಇಲ್ಲಿ ನೋಡಿದರೆ ಅರ್ಧ ಕಪ್ಪಿನಷ್ಟು ಅನ್ನಬೇಳೆ ಒಂದು ಸೈಡ್ನಲ್ಲಿ ತಗೊಳ್ತಾ ಇದ್ದೀನಿ. ಇನ್ನು ಅರ್ಧ ಕಪ್ಪಿನಷ್ಟು ಅನ್ನಬೇಳೆನ ಕುಕ್ಕರ್ನಲ್ಲಿ ಹಾಗೆ ಇಡ್ತಾ ಇದ್ದೀನಿ. ಬೆಂದಿರೋ ಅಂಥ ಅಕ್ಕಿ ಬೇಳೆನ ಅರ್ಧ ಸಪ್ರೇಟ್ ಮಾಡಿದ ಮೇಲೆ ಮೊದಲ ಅರ್ಧದಲ್ಲಿ ನಾವು ಸಿಹಿ ಪೊಂಗಲ್ನ ಮಾಡೋದಕ್ಕೆ ಹೋಗೋಣ. ಇವತ್ತಿನ ಈ ಸಿಹಿ ಪೊಂಗಲ್ನ ನಾನು ಅಗ್ಯಾರೋ ಅವರ ಟ್ರೈಪ್ಲೇ ಸ್ಟೀಲ್ ಕಡಾಯಿನಲ್ಲಿ ಮಾಡ್ತಾಯಿದ್ದೀನಿ. ಯಾವುದೇ ಪಾತ್ರೆ ತೊಗೊಂಡು ಸ್ವಲ್ಪ ದಪ್ಪ ತಳದ ಪಾತ್ರೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಪುಡಿ ಮಾಡಿರೋ ಅಥವಾ ತುರಿದಿರೋ ಅಂಥ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಮೊದಲು ನಾನು ತೆಗೆದಿಟ್ಕೊಂಡಿರೋದು ಅರ್ಧ ಕಪ್ಪಿನಷ್ಟು ಬೇಳೆ ಮತ್ತು ಅಕ್ಕಿ ಅಲ್ವಾ, ಅದಕ್ಕೋಸ್ಕರ 1 ಕಪ್ಪಿನಷ್ಟು ಬೆಲ್ಲದ ತುರಿನ ಸೇರಿಸಿ ಅದಕ್ಕೆ ಅರ್ಧ ಕಪ್ಪಿನಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಬೆಲ್ಲದ ತುರಿ ಸ್ವಲ್ಪ ಮುಳುಗಬೇಕು, ಅಲ್ಲಿವರೆಗೆ ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಈ ಬೆಲ್ಲದಲ್ಲಿ ವೇಸ್ಟ್ ಇದ್ದರೆ ಇದನ್ನ ಒಂದು ಸಾರಿ ಫಿಲ್ಟರ್ ಮಾಡ್ಕೊಳ್ಳಿ. ಈಗ ನೋಡಿದರೆ ಬೆಲ್ಲ ಚೆನ್ನಾಗಿ ಕರಗಿದೆ. ಅದಕ್ಕೆ ನಾವು ಮೊದಲೇ ಅರ್ಧ ಭಾಗದಷ್ಟು ಬೆಂದಿರೋಂಥ ಬೇಳೆ ಮತ್ತು ಅಕ್ಕಿನ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಸೇರಿಸ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಕುದಿತಿರೋ ಅಂಥ ಬೆಲ್ಲದ ನೀರಿನಲ್ಲಿ ಬೆಂದಿರೋ ಅಂಥ ಅಕ್ಕಿ ಮತ್ತು ಅನ್ನನ ಚೆನ್ನಾಗಿ ಸೇರಿಸಿ ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದರೆ ಏನಾಗುತ್ತೆ ಅಂದರೆ ಬೆಲ್ಲ ಪಾಕ ಬಂದಂಗೆ ಎಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ. ಆ ಬೆಲ್ಲ ಪಾಕ ಬರಬೇಕು, ಅನ್ನ ಮತ್ತು ಬೇಳೆನ ಚೆನ್ನಾಗಿ ಹಿಡ್ಕೋಬೇಕು. ಅದು ತುಂಬಾ ಮುಖ್ಯ. ಈ ಸ್ಟೇಜ್ನಲ್ಲಿ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ. ನೋಡ್ತಾ ನಿಮಗೆ ಗೊತ್ತಾಗ್ತಿರಬಹುದು, ಇದು ಗಟ್ಟಿ ಆಗ್ತಾ ಹೋಗ್ತಾ ಇದೆ, ಹಾಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಅಂಟಿನ ಥರ ಬರ್ತಾ ಇದೆ. ಆ ಸ್ಟೇಜ್ನಲ್ಲಿ 1 ಚಿಟಿಕೆಯಷ್ಟು ಪಚ್ಚ ಕರ್ಪೂರ, ತಿನ್ನುವಂಥ ಕರ್ಪೂರ, ಎಡಿಬಲ್ ಕ್ಯಾಂಫರ್ ಅಂತ ಅಂಗಡಿನಲ್ಲಿ ಸಿಗುತ್ತೆ, ಅದನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ, ಈ ಸ್ವೀಟನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ. ಆ ಎಡಿಬಲ್ ಕ್ಯಾಂಫರ್, ಪಚ್ಚ ಕರ್ಪೂರ ಒಂದು ಎಕ್ಸ್ಟ್ರಾ ಫ್ಲೇವರ್ ಹಾಗೆಯೇ ಒಂದು ಸುವಾಸನೆ ಕೊಡುತ್ತೆ. ಆದಷ್ಟು ಒಂದೇ ಒಂದು ಚಿಟಿಕೆಯಷ್ಟು ಮಾತ್ರ ಸೇರಿಸಿ, ಜಾಸ್ತಿ ಸೇರಿಸಬಾರ್ದು. ಈ ಹಂತದಲ್ಲಿ ನಿಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪನ ಸೇರಿಸ್ಬೋದು. ನಾನು ಸುಮಾರು ಒಂದು 2ರಿಂದ 3 ಟೀ ಸ್ಪೂನಷ್ಟು ತುಪ್ಪ ಮಾತ್ರ ಸೇರಿಸಿ ಈ ಪೊಂಗಲ್ನ ಮಾಡ್ತಾ ಇದ್ದೀನಿ. ಈಗ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ಲೇಮ್ನ ಲೋ ಟು ಮೀಡಿಯಮಲ್ಲಿ ಮಾತ್ರ ಹಾಕೋಬೇಕು. ಫ್ಲೇಮ್ ಹೈಯಲ್ಲಿ ಇಟ್ಕೊಂಡಿದ್ದು ಮಾಡೋಕ್ಕೆ ಹೋದರೆ ಅಷ್ಟು ರುಚಿಯಾಗಿ ಬರೋದಿಲ್ಲ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದರೆ ಪಾಕ ಗಟ್ಟಿ ಬಂದಂಗೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಕೊನೆಗೆ ಈ ಪೊಂಗಲಿಗೆ ಡ್ರೈ ಫ್ರೂಟ್ಸ್ನ ಸೇರಿಸಬೇಕಾಗುತ್ತಲ್ವ, ಅದಕ್ಕೋಸ್ಕರ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ಅರ್ಧ ಆಗಿದೆ ಅನ್ನೋ ಸ್ಟೇಜ್ನಲ್ಲಿ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿನ ಸೇರಿಸಿ ಅದನ್ನು ಸಹ ಹುರ್ಕೊಳ್ತಾ ಇದ್ದೀನಿ. ಈ ಗೋಡಂಬಿ, ಒಣ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಆಗಿದೆ ಅಂದಾಗ ಇದಕ್ಕೆ ಒಂದು ವಿಶೇಷವಾದ ಪದಾರ್ಥ ಸೇರಿಸ್ತಾ ಇದ್ದೀನಿ. ಅದೇನು ಅಂತಂದರೆ 1 ಟೇಬಲ್ ಸ್ಪೂನಷ್ಟು ಗಸಗಸೆ. ಈ ಗಸಗಸೆನ ತುಪ್ಪದಲ್ಲಿ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಈ ಗಸಗಸೆ ಹಾಕೋದ್ರಿಂದ ಈ ಸಿಹಿ ಪೊಂಗಲ್ ಎಕ್ಸ್ಟ್ರಾ ಫ್ಲೇವರ್
ಕಲರ್ಫುಲ್ ಆಗಿರುತ್ತೆ. ಜೊತೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿ ತೊಳೆದಿರುವಂತಹ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿನೂ ಸಹ ಈ ತುಪ್ಪದಲ್ಲಿ ಹಾಕ್ಕೊಂಡು ಹುರಿದಾಗ ತುಂಬಾ ರುಚಿಯಾಗಿ ಬರುತ್ತೆ. ಈ ಕಾಯಿ ತುರಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅನ್ನೋ ಸ್ಟೇಜ್ನಲ್ಲಿ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಮೊದಲೇ ಬೇಯಿಸ್ಕೊಂಡಿರೋಂಥ ಆ ಸಿಹಿ ಪೊಂಗಲ್ಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಎಕ್ಸಲೆಂಟ್ ಆದಂಥ ಫ್ಲೇವರ್ ಕೊಡುತ್ತೆ. ಈ ಗಸಗಸೆ ಕಾಯಿ ತುರಿನ ತುಪ್ಪದಲ್ಲಿ ಹುರಿದಾಗ ತುಂಬಾ ರುಚಿಯಾಗಿ ಬರುತ್ತೆ. ಇದನ್ನು ಬೆಂದಿರೋಂಥ ಸಿಹಿ ಪೊಂಗಲ್ಗೆ ಸೇರಿಸಿ ತಿನ್ನಬೇಕಾದಂತೂ ಅದ್ಭುತವಾಗಿರುತ್ತೆ. ಈಗ ನೋಡಿದರೆ ರುಚಿಯಾದಂತಹ ಸಿಹಿ ಪೊಂಗಲ್ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಖಾರ ಪೊಂಗಲ್ ಸೈಡಿಗೆ ಹೋಗೋಣ. ಈ ಖಾರ ಪೊಂಗಲ್ಲು ಮಾಡೋದು ತುಂಬಾ ಸುಲಭ. ಏನು ಅಂತಂದರೆ ಬೆಂದಿರೋಂಥ ಅಕ್ಕಿ ಬೇಳೆಗೆ ಸರಿಯಾದಂಥ ಒಗ್ಗರಣೆ ಕೊಡಬೇಕಾಗತ್ತೆ. ಇಲ್ಲಿ ಕುಕ್ಕರ್ನಲ್ಲಿ ಅರ್ಧ ಭಾಗದಷ್ಟು ಅಕ್ಕಿ ಬೇಳೆಯನ್ನು ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೇನಲ್ವ, ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಸೇರಿಸಿ ಇದಕ್ಕೆ ನಾವು ನೀರನ್ನ ಸೇರಿಸಬೇಕಾಗತ್ತೆ. ಎಷ್ಟು ಅಂತಂದರೆ ನಿಮಗೆ ಪೊಂಗಲ್ಲು ಯಾವ ಹದದಲ್ಲಿ ಬೇಕೋ ಅಷ್ಟು ನೀರನ್ನ ಸೇರಿಸಬೇಕಾಗುತ್ತೆ. ನೀರು ಮಾತ್ರ ಚೆನ್ನಾಗಿ ಕುದೀತಿರಬೇಕು. ಕುದೀತಿರೋ ಅಂಥ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಫ್ಲೇಮನ್ನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡು ಇದು ಒಂದು ಕುದಿ ಬರಬೇಕು, ಅಲ್ಲಿವರೆಗೆ ಕುದಿಸಿದ್ರೆ ಕರೆಕ್ಟಾಗಿರುತ್ತೆ. ಯಾಕೆ ಬಿಸಿ ನೀರು ಅಂತಂತಂದರೆ ತಣ್ಣಗಿರೋ ಅಂಥ ನೀರನ್ನ ಹಾಕಿದರೆ ಗಂಟಾಗಿ ಹೋಗುತ್ತೆ. ಹಾಗಾಗಿ ಚೆನ್ನಾಗಿ ಕುದೀತಿರೋ ಅಂಥ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದಿದೆ ಅಂದಾಗ ಇದಕ್ಕೊಂದು ವಿಶೇಷವಾದಂಥ ಒಗ್ಗರಣೆನ ಸೇರಿಸಬೇಕಾಗುತ್ತೆ. ಒಗ್ಗರಣೆಗೋಸ್ಕರ ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಬೀಜನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ಬೀಜ ಲೈಟಾಗಿ ಆಗಿದೆ, ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂದಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಸಣ್ಣಗೆ ಕಟ್ ಮಾಡಿರೋಂಥ ಶುಂಠಿ ಪೀಸಸ್ನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಫ್ಲೇಮ್ ಲೋನಲ್ಲೇ ಇದೆ. ಇದು ಚೆನ್ನಾಗಿ ಹುರಿದಾಗಿದೆ ಅಂದಾಗ ಖಾರಕ್ಕೆ ತಕ್ಕಂತೆ ಒಂದು 2-3 ಹಸಿಮೆಣಸಿನ್ಕಾಯಿನ ಈ ರೀತಿ ಸೀಳ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಧಾರಾಳವಾಗಿ ಕರಿಬೇವಿನ ಎಲೆಯನ್ನು ಸೇರಿಸಿ ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈ ಖಾರ ಪೊಂಗಲ್ಗೆ ಫ್ಲೇವರ್ ಕೊಡೋದು ಅಂತಂದರೆ ಇಂಗಿನ ನೀರು. ಇಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಇಂಗಿನ ಪುಡಿನ 1-2 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಇಂಗಿನ ನೀರನ್ನ ಇದಕ್ಕೆ ಸೇರಿಸಿ ಈ ಒಗ್ಗರಣೆ ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೆ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಒಂದು ಸಾರಿ ಈ ಒಗ್ಗರಣೆ ಆ ನೀರಿನಲ್ಲಿ ಚೆನ್ನಾಗಿ ಕುದೀತಿದೆ ಅಂದಾಗ ಈ ಬಿಸಿಯಾದಂಥ ಒಗ್ಗರಣೆನ ನಾವು ಮೊದಲೇ ಬೇಯಿಸಿಟ್ಕೊಂಡಂತಹ ಅಕ್ಕಿ ಬೇಳೆ ಸ್ವಲ್ಪ ಅರಿಶಿನ ಪುಡಿ ನೀರೆಲ್ಲ ಹಾಕ್ಕೊಂಡು ಹದವಾಗಿ ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡಿದರೆ ರುಚಿಯಾದಂಥ ಖಾರ ಪೊಂಗಲ್ಲು ರೆಡಿ. ಎಷ್ಟು ಸುಲಭವಾಗಿ ಇವತ್ತು ಒಂದೇ ಕುಕ್ಕರ್ನಲ್ಲಿ ಅಕ್ಕಿ ಬೇಳೆನ ಬೇಯಿಸ್ಕೊಂಡು ಅದನ್ನು ಅರ್ಧರ್ಧ ಮಾಡಿಕೊಂಡು ಮೊದಲರ್ಧನ ಸಿಹಿ ಪೊಂಗಲ್ಲಾಗಿ ಮಾಡಿಕೊಂಡು ನೆಕ್ಸ್ಟ್ ಭಾಗನ ನಾವು ಖಾರ ಪೊಂಗಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೇವಲ್ವಾ. ವಿಶೇಷ ದಿನಗಳಲ್ಲಿ ಸ್ಪೆಷಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು, ಅದು ಬೇಗ ಆಗಬೇಕು, ಕಡಿಮೆ ಕೆಲಸ ಅಂತಂದರೆ ಈ ಸಿಹಿ ಮತ್ತು ಖಾರ ಪೊಂಗಲ್ಲು ಬೆಸ್ಟ್ ಆಪ್ಷನ್ನು. ಒಂದೇ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಅರ್ಧ ಮಾಡಿಕೊಂಡು ಈ ಖಾರ ಪೊಂಗಲ್ಲು ಅದ್ರ ಜೊತೆ ಬಿಸಿಯಾದಂತಹ ಸಿಹಿ ಪೊಂಗಲ್ನ 10-15 ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು. ಸಿಹಿ ಪೊಂಗಲ್ನ ಹಾಗೇ ತಿನ್ಬೋದು, ಅದ್ಭುತವಾಗಿರುತ್ತೆ. ಆದರೆ ಖಾರ ಪೊಂಗಲ್ಗೆ ಸೈಡಿಗೆ ಒಂದು ಸಿಂಪಲ್ ಆಗಿರೋಂಥ ಕಾಯಿ ಚಟ್ನಿ ಮಾಡಿಬಿಟ್ರೆ ಟೇಸ್ಟು ಡಬಲ್ ಆಗೋದಂತೂ ಗ್ಯಾರಂಟಿ. ಬಿಸಿಯಾದಂತಹ ರುಚಿಯಾದಂತಹ ಖಾರ ಪೊಂಗಲ್ಲು ಸಿಹಿ ಪೊಂಗಲ್ಲು ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡಿದ್ವಿ. ನಿಮಗೆಲ್ಲ ಈ ಕಾಂಬಿನೇಷನು ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನದ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಫಾಲೋ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.